ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಮೊರಾರ್ಜಿ ದೇಸಾಯಿಯ 3ನೇ ಸುತ್ತಿನ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯು ಬರಬೇಕಾಗಿದೆ. 3ನೇ ಸುತ್ತಿನ ಪಟ್ಟಿನೂ ಕೂಡ ಬಿಡುಗಡೆ ಮಾಡಬೇಕಾಗಿದೆ. ಕೆಇದವರು ಕಾಯ್ತಾ ಇದ್ದೀವಿ. ಜನರಲ್ ಅಭ್ಯರ್ಥಿಗಳಿಗೆ ಈಗಾಗಲೇ ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಅಂತೂ ರಿಲೀಸ್ ಮಾಡಿದ್ದಾರೆ. ಆದರೆ OB ಅಂದರೆ ಜನರಲ್ ವಿದ್ಯಾರ್ಥಿಗಳಿಗೆ ರಿಲೀಸ್ ಮಾಡೋದೊಂದು ಬಾಕಿ ಇದೆ. ಸೊ ಅದು ಇವತ್ತು ನಾಳೆ ಅಂತ ಬರಬೇಕಿತ್ತು. ಬಟ್ ಇದರ ಮಧ್ಯದಲ್ಲಿ ನಾನು ಒಂದು ಮಾಹಿತಿಯನ್ನು ಪಡ್ಕೊಂಡಿರೋದು. ಸೊ ಏನು ಒಂದು ಈಗ 2ನೇ ಸುತ್ತಿನ ಒಂದು ಕೌನ್ಸಿಲಿಂಗ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಆ ಒಂದು 2ನೇ ಸುತ್ತಿನ ಕೌನ್ಸಿಲಿಂಗ್ ಪಟ್ಟಿಯಲ್ಲಿ ಭಾಳಷ್ಟು ಅಭ್ಯರ್ಥಿಗಳು ಏನಾಗಿದ್ದಾರೆ ಅಂತಂದರೆ ಅಡ್ಮಿಷನನ್ನು ಪಡ್ಕೊಂಡ್ಬಿಟ್ಟಿದ್ದಾರಂತೆ. ಸೊ ಇಲ್ಲಿ ಏನು 2ನೇ ಪಟ್ಟಿ ಬಿಡುಗಡೆ ಮಾಡಿದ್ರು, ಅದರಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಸೀಟ್ ಉಳಿಕೆ ತುಂಬ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೀಟ್ ಉಳಿಕೆಗಳು ತುಂಬ ಕಡಿಮೆ ಆಗಿದೆ. ಹೀಗಾಗಿ 3ನೇ ರೌಂಡಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದು ತುಂಬ ಕಡಿಮೆ ಇದೆ ಅಂತ ಹೇಳ್ತಾರೆ. ಅಂದರೆ ಒಂದೊಂದು ಸ್ಕೂಲಲ್ಲಿ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಸೀಟ್ ಉಳಿಕೆ ತುಂಬ ಕಡಿಮೆ ಆಗಿದೆ ಅಂತ ಮಾಹಿತಿ ತಿಳಿದು ಬಂದಿದೆ. ಅಂದರೆ ರಿಟರ್ನ್ ಆಗಿರುವಂಥ ಸೀಟುಗಳು ಸ್ಕೂಲ್ಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿಬಿಟ್ಟಿದ್ದಾರೆ. ಈಗ ಯಾರೆಲ್ಲ ಕಾಯ್ತಾ ಇದ್ದೀರಿ ವಿದ್ಯಾರ್ಥಿಗಳು, 3ನೇ ಸುತ್ತಿಗೆ ಅದು ಕಾಯ್ತಾ ಇದ್ದೀರಿ, ಸ್ವಲ್ಪ ಕಾಂಪಿಟೇಷನ್ ಆಗುತ್ತೆ. ನೀವೆಲ್ಲ ಧೈರ್ಯ ತೊಗೋಬೇಕು. ಆಮೇಲೆ ಬೇರೆ ಒಂದು ಆಲ್ಟರ್ನೇಟಿವ್ ಕೂಡ ಕೆಲಸ ನೋಡಿ ಇಟ್ಕೊಂಡಿರಬೇಕು. ಯಾರು ಅಭ್ಯರ್ಥಿಗಳು 50-60 ಒಳಗಡೆ ಇದ್ದೀರಾ, ಸೊ ಅವರಿಗೆ ತುಂಬ ಕಷ್ಟ ಆಗುತ್ತೆ ಸೀಟ್ ಸಿಗುವಂಥದ್ದು, ನೆನಪಿರಲಿ. ಇದು ಒಂದು ಮಾಹಿತಿ ಇವತ್ತು ಒಂದು ಉನ್ನತ ಅಧಿಕಾರಿ ಜೊತೆಗೆ ಮಾತಾಡಿದಾಗ ಅವರು ಮಾಹಿತಿ ಕೊಟ್ಟಿರುವಂಥದ್ದು. ಸೀಟು ಫುಲ್ ಆಗಿದ್ದಾವೆ. ಆಲ್ಮೋಸ್ಟು ಎಲ್ಲ ಸ್ಕೂಲ್ಗಳಲ್ಲಿ ಕೂಡ ಎಲ್ಲರೂ ಭರ್ತಿ ಆಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಅಡ್ಮಿಷನ್ ತೊಗೊಂಡಿದ್ದಾರೆ. ಯಾರು ಸೆಲೆಕ್ಟ್ ಆಗಿದ್ದಾರೆ, ಕಡಿಮೆ ಆಗಿಲ್ಲ ಅಂತ ಒಂದು ಮಾಹಿತಿ ತಿಳಿದು ಬಂದಿರುವಂಥದ್ದು. ಅದನ್ನು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೇನೆ. ಮತ್ತು ಅತಿ ಬೇಗನೆ ಸೊ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಕೇಳಿದೆ ನಾನು. ಇವಾಗ 3ನೇ ಸುತ್ತಿನ ಕೌನ್ಸಿಲಿಂಗ್ ಯಾವಾಗ ಬರುತ್ತೆ ಅಂತೇಳಿ. ಸೊ ಬರುತ್ತದೆ ಬೇಗ, ಈಗ ಮೇ ಬಿ ಈ ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಕಾದು ನೋಡಬೇಕಾಗತ್ತೆ ಏನಾಗುತ್ತೆ ಅಂತೇಳಿ.